ಅಷ್ಟು ವರ್ಷದಿಂದ ಸಿನಿಮಾ ಮಾಡಬೇಕು ಅಂತ ಆಲ್ಮೋಸ್ಟ್ ಒಂದು 15 years ಇಂದ ಕನ್ನಡ ಸಿನಿಮಾ ಇಂಡಸ್ಟ್ರಿ ವರ್ಕ್ ಮಾಡ್ತಿದೆ. ಸೊ ಇವಾಗ ಒಂದು ಲೋ ಬಜೆಟ್ ಅಂದ್ರೆ ತುಂಬಾ ಟೈಟ್ ಬಜೆಟ್ ಅಲ್ಲಿ ಮಂಗಮಾಯ ಸಿನಿಮಾ ರೆಡಿ ಆಗಿದೆ. ಇದೊಂದು ಒಂದು ಕಾಮನ್ ಮ್ಯಾನ್ ಯಾವ ತರ ಒಂದು ರಿವೆಂಜ್ ತಗೊಳ್ಬಹುದು ಅಂತ ಅನ್ನೋದ್ರ ಮೇಲೆ ಒಂದು ಸ್ಟೋರಿ ಬರ್ತಿದ್ದೀವಿ. ಸೊ ಆಲ್ಮೋಸ್ಟ್ ಇದು ಒಂದೇ ಬಿಲ್ಡಿಂಗ್ ಅಲ್ಲಿ ಒಂದು ದಿವಸದ ಸ್ಟೋರಿ ನಡೆಯೋದು. ಮತ್ತೆ ಇಡೀ ಸಿನಿಮಾದಲ್ಲಿ ನಾವು ಮೇಕಪ್ ಮಾಡಿಲ್ಲ, ಮತ್ತೆ ಹೀರೋಯಿನ್ ಇಲ್ಲ, ಆಮೇಲೆ ಒಂದು ಎಕ್ಸ್ಪರಿಮೆಂಟಲ್ ಸಿನಿಮಾ ತರ ಇದೆ. ಟೋಟಲ್ ಫಿಲಮ್ ಸಾಂಗ್ಸ್ ಇಲ್ಲ, ಬಟ್ ಪ್ರಮೋಷನಲ್ ಸಾಂಗ್ ಇದೆ ಬಿಟ್ರೆ. ಮತ್ತೆ ಇವರು ನಮ್ಮ ಪ್ರೊಡಕ್ಷನ್ ಅಲ್ಲಿ ಪುತ್ತೂರು ಬ್ರದರ್ಸ್ ಅಂತ ನಮ್ಮ ಬ್ರದರ್, ಇವರು ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ. ಆಮೇಲೆ ಇವರು ಅಕ್ಷತ್ ಅಮ್ಮಿನ್ ಅಂತ, ಇವರು ಉಡುಪಿ, ಇವರು ಒಂದು ಕ್ಯಾರೆಕ್ಟರ್ ಇದೆ. ಮತ್ತೆ ಇವರು ರಾಧೇಶ್ ಹೇಳಿ ನಿಮಗೆ ಗೊತ್ತಿರ್ಬೋದು. ಸೊ ಉಳಿದವರು ಬರಕ್ ಆಗಿಲ್ಲ ಇಲ್ಲಿ. ಶೂಟಿಂಗ್ ಆಗಿರೋದು ಇಲ್ಲಿ ವಿದ್ಯಾರಣ್ಯಪುರ ಮೈಸೂರಲ್ಲಿ ಒಂದೇ ಬಿಲ್ಡಿಂಗ್ ಅಲ್ಲಿ. ಒಂದು ಅರ್ಧ ದಿವಸ ಮಾತ್ರ ಹೊರಗಡೆ ಹೋಗಿದ್ದೀವಿ. ಅದರೊಂದು ಡಿಟೆಕ್ಟಿವ್ ಇದರಲ್ಲಿ ಹೋಗ್ತಾರೆ, ಹೋಗಿ ಮತ್ತೆ ಅದೇ ಬಿಲ್ಡಿಂಗ್ ಬರ್ತಾರೆ. ಸೊ ಲೊಕೇಶನ್ ಒಂದೇ ಲೊಕೇಶನ್. ಮತ್ತೆ ಟೈಟಲ್ ಬಂದು ಮಂಗಮಾಯ ಅಂತ. ಒಂದಿಷ್ಟು ಅಮೌಂಟ್ ಅದು 1-2 ಕೋಟಿ ದುಡ್ಡು ಬರುತ್ತೆ. ಯಾವಾಗ್ಲೂ ಆ ಒಂದು ಬಿಲ್ಡಿಂಗ್ಗೆ ಬರ್ತಾ ಹೋಗ್ತಾ ಇದೆ. ಯಾರೋ ಒಬ್ಬರು MLA ಪ್ರತಿ ಶುಕ್ರವಾರ ಬರ್ತಾ ಇರುತ್ತೆ. ಹಾಗೆ ಬರ್ತಾ ಇರೋ ಟೈಮಲ್ಲಿ ಒಂದು ಫೈನ್ ಡೇ ಆ ದುಡ್ಡು ಇಲ್ಲದೆ ಆಗುತ್ತೆ ಅಲ್ಲಿಂದ. ಸೊ ಇಲ್ಲದೆ ಆಗಿರೋ ದುಡ್ಡು ಎಲ್ಲಿ ಹೋಯ್ತು ಅಂತ ಒಂದು ಇರುತ್ತೆ. ಸೊ ಎಲ್ಲಿ ಹೋಯ್ತು ಅಂತ ಆದ್ಮೇಲೆ ಕ್ಲೈಮ್ಯಾಕ್ಸ್ ಅಲ್ಲಿ ಆ ದುಡ್ಡು ಅಲ್ಲಿಂದ ಮತ್ತೆ ಹೊರಗಡೆ ಹೋಗುತ್ತೋ ಇಲ್ಲೋ ಅಂತ ಹೇಳೋದೇ ಒಂದು ಕ್ಲೈಮ್ಯಾಕ್ಸ್. ಸಸ್ಪೆನ್ಸ್ ಥ್ರಿಲ್ಲರ್ ಆಕ್ಚುಲಿ. ಮತ್ತೆ ಕಾಮಿಡಿ ಇದೆ, ಸಿಚುವೇಶನಲ್ ಕಾಮಿಡಿ ಇದೆ. ಕಾಮಿಡಿ ಇವರೇ ಮಾಡಿರೋದು. 70% ಬಂದ್ಬಿಟ್ಟು ನಮ್ಮ ಮಂಗಳೂರು ಕನ್ನಡನೇ. ಅಂದ್ರೆ ಇಲ್ಲಿ ಆರ್ಟಿಸ್ಟ್ಗಳಿಗೆಲ್ಲ ನೀವು ಹೇಗೆ ಮಾತಾಡ್ತೀರಾ ಅದೇ ತರ ಮಾತಾಡ. ನಮಗೆ ಸ್ವಲ್ಪ ಹೆಂಗಂತಂದ್ರೆ ಈ ಮಲಯಾಳ ಫಿಲಮ್ ಅಲ್ಲಿ ಸ್ವಲ್ಪ ರಿಯಲಿಸ್ಟಿಕ್ ಜಾಸ್ತಿ ಇರುತ್ತಲ್ಲ. ಸೊ ಹಾಗಾಗಿ ಅವರಿಗೆ ನಾವು ಪರ್ಟಿಕ್ಯುಲರ್ ಈ ತರ ರೀಜನ್ ಅಲ್ಲಿ ಆಗೋ ಸ್ಟೋರಿ ಅಂತ ಎಲ್ಲೂ ನಾವು ತೋರಿಸಿಲ್ಲ ನಾವು. ಸೊ ಹಾಗಾಗಿ ಇವರು ಮಂಗಳೂರು ಕನ್ನಡದಲ್ಲಿ ಹೇಗೆ ಮಾತಾಡ್ಬೋದು ಅದನ್ನ ಆ ತರ ನೋಡುತ್ತೆ. ಅವ್ರದ್ದು ಅಷ್ಟೇ. ಸೊ ಇವರು ಅಷ್ಟೇ, ಎಲ್ಲರೂ ಇದೇ ತರ ಮಾಡ್ಕೊಂಡು ಹೋಗಿದ್ದಾರೆ. ಆಮೇಲೆ ಇನ್ನೊಂದು ಪೊಲೀಸ್ ಕ್ಯಾರೆಕ್ಟರ್ ಬರುತ್ತೆ, ಅದು ಬಂದ್ಬಿಟ್ಟು ರಂಜನ್ ಶೆಟ್ಟಿ ಅಂತ ಇದ್ದಾರೆ, ಅವ್ರು ಮಾಡಿದ್ದಾರೆ ರಂಜನ್ ಶೆಟ್ಟಿ ಅಂತ. ಆಮೇಲೆ ಇನ್ನೊಬ್ರು ಪ್ರಕಾಶ್ ಶೆಣೈ ಅಂತ ಒಬ್ಬರಿದ್ದಾರೆ, ಆಮೇಲೆ ಅರುಣ್ ಶೆಣೈ ಅಂತ ಒಬ್ಬರಿದ್ದಾರೆ. ಅದು ಬಿಟ್ರೆ ಮತ್ತೆ ಚಂದನ್ ಕುಮಾರ್ ಅಂತ ಒಬ್ರು ಆರ್ಟಿಸ್ಟ್. ಆಲ್ಮೋಸ್ಟ್ ಒಂಥರ ಹನೀಫ್ ಒಬ್ರು PA ಕ್ಯಾರೆಕ್ಟರ್ ಮಾಡಿದ್ದಾರೆ. ಥ್ರೂ ಔಟ್ ದಿ ಫಿಲಮ್ ಒಂದು 6 ಕ್ಯಾರೆಕ್ಟರ್ ಪ್ಯಾರಲಲ್ ಆಗಿ ಹೋಗ್ತಾ ಇರುತ್ತೆ. ಒಂದೇ ಲಾಡ್ಜ್ ಅಲ್ಲಿ 43 days ಶೂಟ್ ಮಾಡಿದೀವಿ. ಸೊ ಅಲ್ಲಿ ನಮ್ಗೆ ಅಷ್ಟು ದೊಡ್ಡ ಬಜೆಟ್ ಬೇಕಾಗಲ್ಲ. ಅಂದ್ರೆ ಆ ಒನ್ ಡೇ ಸ್ಟೋರಿ ಒಂದು ಯುನೀಕ್ ಆಗಿ ಸ್ಕ್ರೀನ್ ಪ್ಲೇ ಕೊಟ್ಟಿದ್ದಾರೆ. ಅಂದ್ರೆ ನಾನು ಸಿನಿಮಾ ಚೆನ್ನಾಗಿದೆ ಅಂತ ನಾನು ಹೇಳೋದಲ್ಲ, ಬಟ್ ಜನರ ಮೇಲೆ ಡಿಪೆಂಡ್ ಅದು. ಬಟ್ ನಾವು ಮಾಡಿರೋ ಪ್ರಕಾರ ನಮ್ಮ ಡೆಡಿಕೇಶನ್ ಚೆನ್ನಾಗಿ ಬಂದಿದೆ ಅಂತ ಅನ್ಕೊಂಡಿದೀನಿ. ಸೊ ಇನ್ನು ಆಡಿಯನ್ಸ್ ನೋಡಿ ಅದನ್ನ ಹೇಳ್ಬೇಕು. ಎಲ್ಲರೂ ಬಂದು May 8ಗೆ ನಮ್ಮ ಮೂವಿ ರಿಲೀಸ್, ಆಲ್ ಓವರ್ ಕರ್ನಾಟಕ ರಿಲೀಸ್ ಆಗ್ತಿದೆ. ಎಲ್ಲರೂ ಬಂದು ನೋಡ್ಬೇಕಂತ ಕೇಳ್ಕೊತೀನಿ.